ಸಿಬ್ಬಂದಿ ಆ ರೀತಿ ಯಾವುದು ಆಗಿಲ್ಲ, ನನ್ಗೆ ಗೊತ್ತಿದ್ದಂಗೆ ಯಾವ್ದು ಆಗಿಲ್ಲಪ್ಪ. ನಾನು ಯಾವ್ದನ್ನು ಕೂಡ ಟ್ರಾನ್ಸ್ಫರ್ ಮಾಡೋನ್ ನಾನೇ ರೀ. ನಾನು ಯಾವ್ದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿದ್ರೆ ನಾನು ಉತ್ತರ ಕೊಡ್ತೀನಿ. ಸಾಧ್ಯ ಇಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ, ಅದಕ್ಕೆ ಕಾರಣ ಇದೆ. ಅದಕ್ಕೆ ನಾವು ಒಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ 5 ವರ್ಷ ಆದವರು 10 ವರ್ಷ ಆದವರು ನಾನು ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನ ಬದಲಾವಣೆ ಮಾಡಬೇಕು, ಅದನ್ನ ಮಾಡ್ತಾ ಇದ್ದೀವಿ. ಮಾಧ್ಯಮದವರಿಗೆ ಒಂದು ಚೆಕ್ ಪೋಸ್ಟ್ ಅಂತ ಮಾಡಿದ್ದಾರೆ, ಅಲ್ಲಿ ಯಾವುದೇ ಅಂತ ಒಂದು ವ್ಯವಸ್ಥೆ ಇಲ್ಲ. ಈ ಸೆಕ್ಯೂರಿಟಿನ ಹತ್ತತ್ವಾಗಿ ಅಲ್ಲಿ ಮಾಡ್ಕೊಡ್ತಾರೆ, ಕೇಳಿದ್ರೆ ನಿಮ್ಗೆ ಇಲ್ಲೇ ಅಂತ ಹೇಳ್ತಾರೆ. ಇಲ್ಲ, ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಒಂದ್ ನಿಮಿಷ ಕೇಳಿ ಅಪ್ಪ. ಎಲ್ಲೂ ಕೂಡ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಆದ್ರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡಬಹುದು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕೆ ಹಂಗ್ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಈಗ ಬದಲಾಯಿಸ್ಬೇಕು, ಅದನ್ನ ಮಾಡೋಣ. ಅದು ಮುಂದಿನ ದಿನದಲ್ಲಿ ಸಿಬ್ಬಂದಿ ಅದನ್ನೀಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ತಗೊಳ್ತೀವಿ. FD ಹೋಗಿದೆ, FD ಕ್ಲಿಯರ್ ಆದ ತಕ್ಷಣ ರೆಕ್ರೂಟ್ಮೆಂಟ್ ಮಾಡ್ತೀವಿ. ಸಿಬ್ಬಂದಿ ಆ ರೀತಿ ಯಾವ್ದು ಆಗಿಲ್ಲ, ನನ್ಗೆ ಗೊತ್ತಿದ್ದಂಗೆ ಯಾವ್ದು ಆಗಿಲ್ಲಪ್ಪ. ನಾನು ಯಾವ್ದನ್ನು ಕೂಡ ಟ್ರಾನ್ಸ್ಫರ್ ಮಾಡೋನ್ ನಾನೇ ರೀ. ನಾನು ಯಾವ್ದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿದ್ರೆ ನಾನು ಉತ್ತರ ಕೊಡ್ತೀನಿ. ಸಾಧ್ಯ ಇಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ, ಅದಕ್ಕೆ ಕಾರಣ ಇದೆ. ಅದಕ್ಕೆ ನಾವು ಒಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ 5 ವರ್ಷ ಆದವರು 10 ವರ್ಷ ಆದವರು ನಾನು ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನ ಬದಲಾವಣೆ ಮಾಡಬೇಕು, ಅದನ್ನ ಮಾಡ್ತಾ ಇದ್ದೀವಿ. ಮಾಧ್ಯಮದವರಿಗೆ ಒಂದು ಚೆಕ್ ಪೋಸ್ಟ್ ಅಂತ ಮಾಡಿದ್ದಾರೆ, ಅಲ್ಲಿ ಯಾವುದೇ ಅಂತ ಒಂದು ವ್ಯವಸ್ಥೆ ಇಲ್ಲ. ಈ ಸೆಕ್ಯೂರಿಟಿನ ಹತ್ತತ್ವಾಗಿ ಅಲ್ಲಿ ಮಾಡ್ಕೊಡ್ತಾರೆ, ಕೇಳಿದ್ರೆ ನಿಮ್ಗೆ ಇಲ್ಲೇ ಅಂತ ಹೇಳ್ತಾರೆ. ಇಲ್ಲ, ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಒಂದ್ ನಿಮಿಷ ಕೇಳಿ ಅಪ್ಪ. ಎಲ್ಲೂ ಕೂಡ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಆದ್ರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡಬಹುದು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನವನ್ನ ತಗೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕೆ ಹಂಗ್ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಈಗ ಬದಲಾಯಿಸ್ಬೇಕು, ಅದನ್ನ ಮಾಡೋಣ. ಅದು ಮುಂದಿನ ದಿನದಲ್ಲಿ ಸಿಬ್ಬಂದಿ ಅದನ್ನೀಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ತಗೊಳ್ತೀವಿ. FD ಹೋಗಿದೆ, FD ಕ್ಲಿಯರ್ ಆದ ತಕ್ಷಣ ರೆಕ್ರೂಟ್ಮೆಂಟ್ ಮಾಡ್ತೀವಿ.